ನಾವು ಇವತ್ತು ಒಂದು ಕೆಫೆನ ಓಪನಿಂಗ್ ಬಂದಿದ್ದೀವಿ. ಹರ್ಷಿತ್ ಅವ್ರಿಗೆ ಮೊದಲಿಗೆ ನಾನು ಅಭಿನಂದನೆ ತಿಳಿಸ್ತೀನಿ. ಒಂದು ಯೂತಾಗಿ ಈ ಒಂದು ಸಣ್ಣ ಏಜ್ಗೆ ಇದೊಂದು ಕೆಫೆ ಮಾಡಿದ್ದಾರೆ. ಇವತ್ತು 3 ಜನ ಸ್ನೇಹಿತರು ಕೂಡಿ ಒಂದು ಬಿಸ್ನೆಸ್ಸಲ್ಲೂ ಸಹ ಇವತ್ತು ಕೈ ಜೋಡಿಸ್ಕೊಂಡು ಇವತ್ತೊಂದು ಮಾಡ್ತಾಯಿದ್ದಾರೆ. ಇವರಿಗೆ ತುಂಬ ನಮ್ಮ ತುಂಬ ಅಭಿನಂದನೆಗಳು. ಈ ಒಂದು ಕೆಫೆ ಮುಂದಿನ ದಿನಗಳಲ್ಲಿ 10 ಕೆಫೆ 100 ಕೆಫೆ ಆಗಿ ಆಗಬೇಕು. ಕಾಫಿ ಡೇ ಹೆಂಗೆ ನಡೀತಾ ಇತ್ತು ಆ ರೀತಿಯಲ್ಲಿ ಒಂದು ದೊಡ್ಡ ಈ ಕೆಫೆ ಇನ್ನೊಂದು 10 ಸ್ಟೋರ್ಗಳು ಇವರು ಹೊಸದಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಈ ಬೋಬ್ರೋ ಟೀನ ಎಲ್ಲ ಎಂಜಾಯ್ ಮಾಡಿ ಎಲ್ಲರೂ ಬನ್ನಿ. ಒಳ್ಳೆ ಸ್ಪೇಸ್ ಇದೆ, ಒಳ್ಳೆ ಟೇಸ್ಟ್ ಇರುತ್ತೆ, ಒಳ್ಳೆ ಸರ್ವಿಸ್ ಇರುತ್ತೆ. ಇಂಪ್ರೂವ್ ಮಾಡಿ ಯೂತ್ನ ಬೆಳೆಸಿ. ಥ್ಯಾಂಕ್ ಯು. ಸ್ನೇಹಿತರೆ ನಮಸ್ತೆ, ನಾನು ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತೀನಿ. ಇವತ್ತು ನಾನೊಂದು ಅದ್ಭುತವಾದ ಒಂದು ಸ್ಥಳಕ್ಕೆ ಬಂದಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಬ್ರೋ, ಭಾಳ ಖುಷಿಯಾಗುತ್ತೆ ಇಲ್ಲಿಗೆ ಬಂದೆ. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಹೊಸಬ್ರು ಹೊಸತನನ ಮಾಡೋಕ್ಕೆ ಹೊರಟಿದ್ದಾರೆ. ಎಲ್ಲರೂ ಬಂದು ದಯವಿಟ್ಟು ಸಪೋರ್ಟ್ ಮಾಡಿ. ನಿಮಗೆ ಸ್ನ್ಯಾಕ್ಸ್ ಏನೇನು ಬೇಕು ಪ್ರತಿಯೊಂದು ಸಿಗುತ್ತೆ ಇಲ್ಲಿ, ದಯವಿಟ್ಟು ಬನ್ನಿ. ನಾನು ಬಂದಿದ್ದು ಭಾಳ ಖುಷಿಯಾಯಿತು, ಯಾಕಂದರೆ ಹೊಸಬ್ರು ಯೂತ್ಸು ಏನೋ ಮಾಡೋಕ್ಕೆ ಹೊರಟಿದ್ದಾರೆ. ಒಂದು ಸಪೋರ್ಟ್ ಮಾಡೋಣ. ನಿಮ್ಮೆಲ್ಲರ ಸಪೋರ್ಟು ಇವ್ರ ಮೇಲೆ, ಇಡೀ ಅವ್ರ ಫ್ಯಾಮಿಲಿ ಮೇಲೆ ಇರಲಿ, ಈ ಒಂದು ಹೋಟೆಲ್ ಮೇಲೆ ಇರಲಿ ಅಂತ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದ್ದೀನಿ ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ. ಧನ್ಯವಾದ. ತುಂಬ ಖುಷಿ ಇದೆ, ಬಿಕಾಸ್ ತುಂಬ ದಿನಗಳ ಸ್ಟ್ರಗಲ್ ಇವತ್ತು ಅವರು ಎಲ್ಲ ಸಕ್ಸಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಎಲ್ರಿಗೂ ಸ್ಪೇಷಿಯಸ್ ಆಗಿದೆ, ಕೂತ್ಕೊಳ್ಳೋಕ್ಕಾಗಲಿ ಯಾರಿಗೆ ಬಂದು ಹೋಗೋಕ್ಕೂ ಅವ್ರಿಗೆ ಕಂಫರ್ಟಬಲ್ ಆಗಿರೋ ಫೀಲ್ ಕೊಡುತ್ತೆ. ಇದು ತುಂಬ ಖುಷಿ ಇದೆ. ಆ್ಯಂಡ್ ಎಲ್ಲರೂ ಚಿಕ್ಕವ್ರು ಸೇರ್ಕೊಂಡು ಮಾಡಿರೋದು ಇಟ್ಸ್ ಲೈಕ್ ಪ್ರೌಡ್ ಫೀಲ್ ನಮಗೆಲ್ರಿಗೂ. ಆ್ಯಂಡ್ ಎಲ್ಲರೂ ಇಲ್ಲಿ ಬಂದು ಹೋಗಿ ತುಂಬ ಖುಷಿ ಪಡ್ತೀರಾ ಅಂತ. ಆ್ಯಂಡ್ ದಿಸ್ ಪ್ಲೇಸ್ ಬಿಕಮ್ ಮೋರ್ ಬ್ಯೂಟಿಫುಲ್ ಆ್ಯಂಡ್ ಸ್ಪೇಷಿಯಸ್ ಆ್ಯಂಡ್ ಕಂಫರ್ಟಬಲ್ ಆ್ಯಂಡ್ ಪೀಸ್ಫುಲ್ಲಾಗಿ ಅನಿಸುತ್ತೆ. ಈಗಿನ ಜನ್ರೇಷನ್ಗೆ ತಕ್ಕನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಫೇಮಸ್ ಏನಂದರೆ ಕಾಫೀಸ್ ಆ್ಯಂಡ್ ಬೋಬೋ. ಈಗ ನಡೀತಿರೋದು ಏನಂದರೆ ಎಲ್ಲ ಕಡೆ ಬೋಬೋ ಟೀ ಈಸ್ ಫೇಮಸ್. ಸೊ ಯು ಕ್ಯಾನ್ ವಿಸಿಟ್ ದ ಬೋಬ್ರೋಸ್ ಕೆಫೆ. ಥ್ಯಾಂಕ್ ಯು. ಹರ್ಷಿತ್ ಅವ್ರಿಗೆ ವೆರಿ ಆಲ್ ದ ಬೆಸ್ಟ್, ಬಿಕಾಸ್ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಸ್ಟ್ರಗಲ್ ತೊಗೊಂಡು ಇಷ್ಟು ದೊಡ್ಡ ಕೆಫೆ ಮಾಡ್ತಾರೆ ಅಂತ ಯಾರೂ ಅಂದ್ಕೊಂಡಿರಲ್ಲ. ಆ್ಯಂಡ್ ನಮ್ಮೆಲ್ರಿಗೂ ಅದು ನೋಡೋರಿಗೆ, ಚಿಕ್ಕ ವಯಸ್ಸನ್ನು ನೋಡೋರಿಗೆ ಅದು ತುಂಬ ಹ್ಯಾಪಿ ಅನಿಸುತ್ತೆ, ಖುಷಿ ಅನಿಸುತ್ತೆ.